ಬೆಂಗಳೂರು ಮಾರ್ಚ್ 11, 2026. ನಗರದ ಪ್ರತಿಷ್ಠಿತ ಸ್ಪರ್ಶ್ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ಇಂದು ಆರೋಗ್ಯ ಕ್ಷೇತ್ರದಲ್ಲಿ ಹೊಸ ಮೈಲಿಗಲ್ಲು ಸ್ಥಾಪಿಸಿದೆ. ರೋಗ ತಡೆಗಟ್ಟುವಿಕೆ ಮತ್ತು ಸಮಗ್ರ ಆರೋಗ್ಯ ರಕ್ಷಣೆಯನ್ನು ಬಲಪಡಿಸುವ ಉದ್ದೇಶದಿಂದ ಬಾಲ್ಯದಿಂದ ವೃದ್ಧಾಪ್ಯದವರೆಗೆ ಅನ್ವಯವಾಗುವ ಸಮಗ್ರ ಜೀವನ ಕ್ರಮ ಲಸಿಕಾ ಕಾರ್ಯಕ್ರಮ ಲೈಫ್ ಕೋರ್ಸ್ ವ್ಯಾಕ್ಸಿನೇಷನ್ ಪ್ರೋಗ್ರಾಂ ಅನ್ನು ಪ್ರಾರಂಭಿಸಿದೆ. ಬೆಂಗಳೂರಿನಲ್ಲಿ ಇಂತಹ ರಚನಾತ್ಮಕ ಲಸಿಕಾ ಅಭಿಯಾನ ಪರಿಚಯಿಸುತ್ತಿರುವುದು ಇದೇ ಮೊದಲು. ಅಧಿಕೃತ ಚಾಲನೆ ಮತ್ತು ಸಹಯೋಗ. ನಗರದ ಇನ್ಫ್ಯಾಂಟ್ರಿ ರಸ್ತೆಯಲ್ಲಿರುವ ಸ್ಪರ್ಶ್ ಆಸ್ಪತ್ರೆಯಲ್ಲಿ ನಡೆದ ಸಮಾರಂಭದಲ್ಲಿ Will this program make vaccines more affordable or accessible? Certainly, as the volumes increase, more people use it, vaccine cost will go down. I'll tell you an example. A lot of people are suffering with herpes today. That is now kannadalli sarpa hundu anta kariತೀವಿ. ಈಗ ಒಂಥರ it's become endemic. So many people in the community are suffering with this, and there's a vaccine for that. When this happens at a big scale, suddenly everybody wants to come and get those vaccines done, which again, depending on the usage, and fortunately India has got a great capacity to manufacture this, like we proved during COVID times. ನಾವೇ ಮ್ಯಾನುಫ್ಯಾಕ್ಚರ್ ಮಾಡಿ ಜಗತ್ತಲ್ಲಿ ಎಲ್ಲರಿಗೂ ಎಕ್ಸ್ಪೋರ್ಟ್ ಮಾಡೋದಕ್ಕೆ ನಮ್ಗೆ ಯೂಸ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟು. ಆ್ಯಂಡ್ ವೆನ್ ದ ಸ್ಕೇಲ್ ಇನ್ಕ್ರೀಸಸ್ ದ ಕಾಸ್ಟ್ ವಿಲ್ ಕಮ್ ಡೌನ್, ಆ್ಯಂಡ್ ದಟ್ಸ್ ಇಟ್ಸ್ ಅ ಪ್ರಯಾರಿಟಿ. It's a priority expenditure. Even if it costs some money, it's so important to prevent things from happening. So, ಖಂಡಿತವಾಗ್ಲೂ ಖರ್ಚು ಕಮ್ಮಿ ಆಗುತ್ತೆ. ಡಾಕ್ಟರ್, ಈ ಪ್ರೋಗ್ರಾಮಿಂದ ಏನು ಮಾರ್ಪಾಡಾಗುತ್ತೆ ಡಾಕ್ಟರ್? ಏನಕ್ಕೆ ನೀವು ಈಗಲೇ ಲಾಂಚ್ ಮಾಡ್ತಿದ್ದೀರಾ? ಇನ್ನೊಂದು, ನಿಮ್ಮೊಟ್ಟಿಗೆ ಗೌರ್ಮೆಂಟ್ ಏನಾದರೂ ಕೊಲಾಬ್ರೇಷನ್ ಇದೆಯಾ ಈ ವಿಷಯದಲ್ಲಿ? ಟೂ ಥಿಂಗ್ಸ್. ಒನ್, ಯಾಕೆ ಈಗ ಲಾಂಚ್ ಮಾಡ್ತಾ ಇದ್ದೀವಿ? ಆಗಲೇ ಲೇಟ್ ಆಯಿತು, ಮಾಡಬೇಕಾಗಿತ್ತು ಇಷ್ಟೊತ್ತಿಗೆ. ಸೊ ಅಟ್ ಲೀಸ್ಟ್ ವಿ ಸ್ಟಾರ್ಟ್ ಲೇಟರ್ ದೆನ್ ನೆವರ್. ದಟ್ಸ್ ದ ಫಸ್ಟ್ ಥಿಂಗ್ ಟು ಡೂ. ಆ್ಯಂಡ್ ಐ ಥಿಂಕ್ ಈಗ ನಾವು ಹೆಲ್ತ್ ಕಡೆ ನಮ್ಮ ದೇಶ ಗಮನ ಕೊಡೋದು ಭಾಳ ಇಂಪಾರ್ಟೆಂಟ್ ಆಗಿದೆ. ವಿ ಆರ್ ಲಿವಿಂಗ್ ಲಾಂಗರ್, ನ್ಯೂಕ್ಲಿಯರ್ ಫ್ಯಾಮಿಲೀಸ್, ಓಲ್ಡ್ ಪೀಪಲ್ ಆರ್ ಲಿವಿಂಗ್ ಆನ್ ದೇರ್ ಓನ್, ಮಕ್ಕಳೆಲ್ಲ ಬೇರೆ ದೇಶದಲ್ಲಿ ಇರ್ತಾರೆ, ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಸೊ keeping everybody healthy has become more important to India than ever before. That is the first point, and we need to aggressively look at prevention as the best thing. Government partnership illa idralli. Actually, this immunization is available in the market. Store hodre sigutte vaccination. But idರಲ್ಲಿ ಪಾರ್ಟ್ನರ್ಶಿಪ್ ಅಂತ ಏನು ಮಾಡ್ಕೊಂಡಿಲ್ಲ ನಾವು, because government hospital ಇದನ್ನು ಕೊಡ್ಬೋದು. But we are doing it as our own initiative because it's participation in the larger goal. That's how I look at it. ಡಾಕ್ಟರ್, ಗೌರ್ಮೆಂಟ್ ಮಾಡಬೇಕಾದ ಕೆಲಸನ ನೀವು ಮಾಡ್ತಿದ್ದೀರಾ. ನಿಮ್ಮ ಈ ಒಂದು ಏನು ಮಾಡ್ತಾ ಇದ್ದೀರೋ ಇದು ಬೇರೆಯವರು ಕೂಡ ಇದನ್ನು ಫಾಲೋ ಮಾಡೋಂಥದ್ದು ಏನಾದರೂ ಇರುತ್ತೆ? ಖಂಡಿತವಾಗ್ಲು. ಈಗ ನಿಮ್ಮ ಮುಖಾಂತರವಾಗಿ ಎಲ್ಲರಿಗೂ ಗೊತ್ತಾರೆ, ಸ್ಪರ್ಶ್ ಮಾಡ್ತಾ ಇದ್ರಿಂದ ನಾವು ಮಾಡಬೇಕು ಅಂತಾರೆ. ಎಲ್ಲರೂ ಮಾಡಬೇಕು ಇದನ್ನು. ಸೊ ಗೌರ್ಮೆಂಟ್ ಮಾಡೋದಂತೂ ಮಾಡಲೇಬೇಕು. ಆ್ಯಂಡ್ ಇಟ್ಸ್ ಅ ವೆರಿ ಕಂಟ್ರೋಲ್ಡ್ ಇಕೋಸಿಸ್ಟಮ್ ವೆನ್ ವಿ ಡೂ ಇಟ್ ವಿತ್ ಚಿಲ್ಡ್ರನ್. ಯಾಕಂದ್ರೆ ಹುಟ್ಟಿದಾಗ ಅವ್ರಿಗೆ ಬೇರೆ ಬೇರೆ ಮಕ್ಕಳಿಗೆ ಬೇರೆ ಬೇರೆ ಹೆಲ್ತ್ ಚೆಕ್ಸ್ ಇರ್ತದೆ. ಹುಟ್ಟು ವೇಟ್ ಎಷ್ಟಾಯಿತು, ಇಷ್ಟಾಯಿತು, ಪೀಡಿಯಾಟ್ರಿಷನ್ ತೋರಿಸ್ತಾರೆ. ಬಟ್ ಅಡಲ್ಟ್ಸ್ಗೆ ಕಂಟ್ರೋಲ್ ಮಾಡಿ ಅವ್ರಿಗೆ ವ್ಯಾಕ್ಸಿನೇಷನ್ ತೊಗೊಳ್ಳಿ ಅಂತ ಹೇಳಿ ಅವ್ರಿಗೊಂದು ಚಾನಲೈಸ್ ಮಾಡೋದು ಭಾಳ ಕಷ್ಟ ಇದೆ. ಗೌರ್ಮೆಂಟ್ ಆಲ್ಸೋ ವಿಲ್ ಫೈಂಡ್ ಇಟ್ ಡಿಫಿಕಲ್ಟ್. ಬಟ್ ವಿ ಆರ್ ಅಟ್ ದ ಪಾಯಿಂಟ್ ಆಫ್ ಸರ್ವಿಸ್. ನಮ್ಮ ಹತ್ರ ಪೇಷಂಟ್ಸ್ ಬರ್ತಾರೆ, ಅವ್ರ ರಿಲೇಟಿವ್ಸ್ ಬರ್ತಾರೆ, ಎಲ್ಲರೂ ಬರ್ತಾರೆ. ಸೊ ಎಲ್ರಿಗೂ ಒಂದು ಎಜುಕೇಟ್ ಮಾಡ್ತಾ ಹೋದರೆ, ಪ್ಲಸ್ ನಿಮ್ಮ ಮುಖಾಂತರವಾಗಿ ಎಲ್ರಿಗೂ ತಿಳುವಳಿಕೆ ಕೊಟ್ಟರೆ, ಈಗ ಆಗಲೇ ಜಾಸ್ತಿ ಆಗ್ತದೆ. ಹೋದ ವರ್ಷಕ್ಕಿಂತ ಈ ವರ್ಷ ವ್ಯಾಕ್ಸಿನ್ ಜಾಸ್ತಿ ತೊಗೊಂಡಿದ್ದಾರೆ ಜನ. It will keep increasing, but we have to accelerate and make it faster. ಡಾಕ್ಟರ್, ಅಫೋರ್ಡಬಲ್ ಇದೆಯಾ? ಏನು ಕಾಸ್ಟ್ ಇದೆ? It's a controlled medicine. ಎಲ್ಲ MRP ಇದೆ, ಅದ್ರ ಮೇಲೆ ಎಲ್ಲ ಕಾಸ್ಟ್ ಇದೆ. Like any other medicine it is there. If government can help us subsidize that, it will be a great thing to do. We would definitely have ಡಾಕ್ಟರ್, ಇದು ಅಡಲ್ಟ್ ವ್ಯಾಕ್ಸಿನೇಷನ್ ಇವಾಗ ತಗೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರಿ, ತಗೊಳ್ಳದೆ ಇದ್ರೆ ಏನಾಗಬಹುದು ಡಾಕ್ಟರ್? ಖಂಡಿತವಾಗಿ. ಈಗ ಫಾರ್ ಎಕ್ಸಾಂಪಲ್ ನೀವು ನೋಡ್ತೀರಾ, ನಿಮ್ಮ ಆಫೀಸಲ್ಲೇ ಎಷ್ಟೊಂದು ಜನ ಫ್ಲೂ ಆಗಿ ಬರಲ್ಲ ಆಫೀಸ್ಗೆ ಸೀಸನಲ್ ಆಗಿ. ಪ್ರತಿಯೊಂದು ಸೀಸನಲ್ಲೂ ಯು ಸಿ ಎಲ್ಲರಿಗೂ ಬರ್ತಾ ಇದೆ ಈಗ ಫ್ಲೂ. ಎಲ್ಲರೂ 4 ದಿನ ರಜೆ ಆಗ್ತಿದ್ದಾರೆ, ಎಲ್ಲರೂ ಎವ್ರಿಬಡಿ ಈಸ್ ಸಫರಿಂಗ್. ಸಮ್ ಆಫ್ ದೆಮ್ ಇಟ್ ಬಿಕಮ್ಸ್ ವೆರಿ ಸಿವಿಯರ್. ಬಟ್ ನಾವು ವ್ಯಾಕ್ಸಿನ್ ತಗೊಂಡಾಗ ಇದು ಪ್ರಿವೆಂಟ್ ಆಗುತ್ತೆ. ಹಾಸ್ಪಿಟಲ್ ಕಂಪಲ್ಸರಿ ಇದೆ, ಎಲ್ಲರೂ ತಗೊಳ್ಳೇಬೇಕು ವ್ಯಾಕ್ಸಿನ್. ವ್ಯಾಕ್ಸಿನ್ ತಗೊಂಡಾಗ ರಂಜನ್ ಅವ್ರು ಹೇಳಿದಾಗೆ ಬಂದ್ರೂ ಮೈಲ್ಡ್ ವೆರೈಟಿ ಬರುತ್ತೆ. ಸಮ್ ಪೀಪಲ್ ಇವನ್ ಲೂಸ್ ದರ್ ಲೈಫ್. ಯಾರಿಗೆ ಇಮ್ಯುನೋ ಕಾಂಪ್ರಮೈಸ್ಡ್ ಇರ್ತಾರೋ, ಡಯಾಬಿಟೀಸ್ ಇರುತ್ತೋ,
ಏಜ್ ಆಗಿರ್ತದೋ ಅಂಥವ್ರಿಗೆ ಏನಾದರೂ ಇದು ಇನ್ಫೆಕ್ಷನ್ಸ್ ಬಂದರೆ ಜೀವ ಕಳ್ಕೊಳ್ಳೋಷ್ಟು ಕಷ್ಟ ಆಗತ್ತೆ. ಸೊ ಈ ತಗೊಳ್ತಿದ್ರೆ ಹಾನಿ ಭಾಳ ಇದೆ. ಸೊ I have a question. You were talking about the quality of life. So we all know that during COVID what happened and what are the myths people talked about the vaccine. Vaccine ತಗೊಂಡ್ರೆ heart attack ಆಗ್ಬಿಡುತ್ತೆ, ಇದಾಗ್ಬಿಡುತ್ತೆ, ಅದಾಗ್ಬಿಡುತ್ತೆ ಅಂತ. So could you please shed some light on the scientific background of the vaccines you are using and the reliability, validity of the vaccines you are using? ಖಂಡಿತ. I think Dr. John can answer this question much more technically. But ಮಿನಿಮಮ್ 8ರಿಂದ 10 ವರ್ಷ ರಿಸರ್ಚ್ ನಡೆಯುತ್ತೆ. ಮಿನಿಮಮ್ 1 ಮಿಲಿಯನ್ ಪೀಪಲ್ ಅಲ್ಲಿ ಅದು ಅಡ್ಮಿನಿಸ್ಟರ್ ಆಗುತ್ತೆ. ಅದಾದ್ಮೇಲೆ ಈ ಡೇಟಾ ಕಲೆಕ್ಟ್ ಮಾಡಿ, ಬಿಕಾಸ್ ಇಟ್ ಈಸ್ ಅ ಪ್ರೋಗ್ರಾಮ್ಯಾಟಿಕ್ ಇಂಪ್ಲಿಮೆಂಟೇಷನ್, ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಕೊಡೋ ಇನಿಷಿಯೇಟಿವ್ ಇದು. ಆ ಥರ ಇಂಪ್ಲಿಮೆಂಟ್ ಮಾಡೋಕೆ ಮುಂಚೆ ಇಷ್ಟಾದ್ರೂ ಮಿನಿಮಮ್ ಡೇಟಾ ಇರಬೇಕು. ಮೈನರ್ ಸೈಡ್ ಎಫೆಕ್ಟ್, ಟಾಲರಬಲ್ ಸೈಡ್ ಎಫೆಕ್ಟ್ ಅಂತ ಕ್ಲಾಸಿಫೈ ಮಾಡಿ ದಟ್ ಆ ಒಂದು ಕಾರಣದಿಂದ ಯಾವುದೇ ವ್ಯಾಕ್ಸಿನ್ ಅನ್ನು ನಾವು ರಿಸ್ಟ್ರೈನ್ ಮಾಡೋದಿಲ್ಲ. ಸೀರಿಯಸ್ ಸೈಡ್ ಎಫೆಕ್ಟ್ ಇಫ್ ಇಟ್ ಇಸ್ ಸಿಗ್ನಿಫಿಕೆಂಟ್ ನಂಬರ್, ಅದಕ್ಕೊಂದು ಸ್ಟ್ಯಾಟಿಸ್ಟಿಕಲಿ ಸಿಗ್ನಿಫಿಕೆಂಟ್ ನಂಬರ್ ಇದೆ. ಐ ಥಿಂಕ್ 6.5 ಲ್ಯಾಕ್ ಜನರಲ್ಲಿ ಒಂದು ಸತಿ ಸೀರಿಯಸ್ ಸೈಡ್ ಎಫೆಕ್ಟ್ ಬಂದರೂ ಕೂಡ ಆ ವ್ಯಾಕ್ಸಿನ್ ಪ್ರೋಗ್ರೆಸ್ ಆಗೋದು ಬಿಡೋದಿಲ್ಲ ನಾವು. ಸೊ ತುಂಬ ಸ್ಕ್ರೂಟಿನಿ ಆಗಿಬಿಟ್ಟೆ ಒಂದು ವ್ಯಾಕ್ಸಿನ್ ಒಂದು ಲ್ಯಾಬಿಂದ ಮಾರ್ಕೆಟ್ಗೆ ಬರೋದು. ಸೊ ಒಂದ್ಸತಿ ಬಂದಿದೆ ಅಂದರೆ ಇಟ್ ಮೀನ್ಸ್ ಇಟ್ ಇಸ್ ಗಾನ್ ಥ್ರೂ ಆಲ್ ದ ಸ್ಟ್ರಿಂಜೆಂಟ್ ಮೆಜರ್ಸ್ ಆಫ್ ಸೇಫ್ಟಿ ಅಂಡ್ ಎಫಿಕಸಿ. So we should be confident in using it ourselves and promoting it to our people near and dear ones. But this COVID vaccination they have introduced in a very short Correct. time. So COVID was a novel system of doing a research, what we call a platform based research. One example andre ಒಂದು ಪ್ಲಾಟ್ಫಾರ್ಮ್ ಬೇಸ್ ಆಗಿತ್ತು. ಸುಮಾರು 20 ವರ್ಷ ವ್ಯಾಕ್ಸಿನ್ ರಿಸರ್ಚ್ ಮೇಲೆ ಒಂದು ಪ್ಲಾಟ್ಫಾರ್ಮ್ ರೆಡಿ ಆಗಿತ್ತು. ಸೊ ಕೋವಿಡ್ ಅನ್ನ ಆ ಪ್ಲಾಟ್ಫಾರ್ಮ್ಗೆ ಇಂಟ್ರೊಡ್ಯೂಸ್ ಮಾಡಿದಾಗ ಅದೇ ರಿಸರ್ಚ್ ಇಂಪ್ಲಿಮೆಂಟೇಷನ್ ಲಾರ್ಜ್ ಸ್ಕೇಲಲ್ಲಿ ಫಾಸ್ಟ್ ಆಗಿ ಮಾಡೋಕ್ಕಾಯ್ತು. ಸೊ ಇಟ್ಸ್ ಲೈಕ್ having a railway station ready. Just they have to welcome the train and implement patients, allow them to allow and take over the journey. So on the platform first time introduced agiddu COVID alli. So the entire verticals for conducting large scale research was set up during the research on previous vaccines. COVID bandaga fortunately we were ready to implement at large scale in a short period of time. So short period ಅಲ್ಲಿ ನಡೆದ್ರು ಕೂಡ number of subjects enrolled in the study ನಲ್ಲಿ ಯಾವುದೇ ತರ ಕಾಂಪ್ರಮೈಸ್ ಆಗಿಲ್ಲ. ಅಷ್ಟೇ ಸಾವಿರಾರು ಜನ, ಲಕ್ಷಾಂತರ ಜನರಲ್ಲಿ ಟ್ರಯಲ್ ಮಾಡಿಬಿಟ್ಟು ಅಡ್ವರ್ಸ್ ಎಫೆಕ್ಟ್ ಡೆಮಾನ್ಸ್ಟ್ರೇಟ್ ಮಾಡಾದ್ಮೇಲೆ ರೋಲ್ ಔಟ್ ಆಗಿತ್ತು. ಓಕೆ, ಸೊ ಅಗೇನ್ ದೇರ್ ವಾಸ್ ಅ ಟಾಸ್ ಅಪ್ ಬಿಟ್ವೀನ್ ಇದು ಎಷ್ಟು ಬೇಗ ಇಂಟ್ರೊಡ್ಯೂಸ್ ಮಾಡಿದ್ರೆ ಎಷ್ಟು ಜನರಿಗೆ ಉಪಯೋಗ ಆಗುತ್ತೆ ವರ್ಸಸ್ ವಾಟ್ ಆರ್ ದ ಅಡ್ವರ್ಸ್ ಎಫೆಕ್ಟ್ಸ್ ಅವೈಲಬಲ್. ಸೊ ಎರಡರ ಮೇಲೆ ಒಂದು ಡಿಸಿಷನ್ ತಗೋದಾಗ ಇಟ್ ವಾಸ್ ಅ ಎಥಿಕಲಿ ರೈಟ್ ಡಿಸಿಷನ್ ಟು ಇಂಪ್ಲಿಮೆಂಟ್ ಇಟ್ ಅಟ್ ದ ಅರ್ಲಿಯೆಸ್ಟ್ ಪಾಸಿಬಲ್. ಓಕೆ, ಸೊ ವಿ ಶುಡ್ ಬಿ ವೆರಿ ಕನ್ವಿನ್ಸ್ಡ್ ದಟ್ ಯಾವುದೇ ಒಂದು ವ್ಯಾಕ್ಸಿನ್ ಮಾರ್ಕೆಟ್ ಬರಬೇಕಾದ್ರೆ ಎಕ್ಸ್ಟ್ರೀಮ್ಲಿ ಸ್ಟ್ರಿಂಜೆಂಟ್ ಮೆಜರ್ಸ್ ಆರ್ ಪುಟ್ ಇನ್ ಪ್ಲೇಸ್. ಸರ್, ಇವಾಗ ನೀವು ಈ ವ್ಯಾಕ್ಸಿನೇಷನ್, ಅಡಲ್ಟ್ ವ್ಯಾಕ್ಸಿನೇಷನ್ ಮೊದಲೇ ತಗೊಂಡಿದ್ದಿದ್ರೆ ಈ ಕೊರೋನಲ್ಲಿ ಏನಾದರೂ ಸ್ವಲ್ಪ ನಮಗೆ ಇದು ಮಾಡ್ಬೋದಾಗಿತ್ತ, ಕಂಟ್ರೋಲ್ ಮಾಡ್ಬೋದಾಗಿತ್ತ? ಓಕೆ, ಸೊ ದಟ್ ಇಸ್ ಇವಾಗ ಫ್ಲೂ ಅಂತ ಹೇಳ್ತೀವಿ. ಸೊ ಫ್ಲೂ ಅನ್ನೋ ವ್ಯಾಕ್ಸಿನ್ ಯಾಕೆ ಪ್ರತಿ ವರ್ಷ ತಗೋಬೇಕು ಅಂತ ಹೇಳ್ತೀನಿ. ಸೊ ಪ್ರತಿ ವರ್ಷ ಈ ಫ್ಲೂ ಉಂಟು ಮಾಡೋ ವೈರಸ್ಗಳಲ್ಲೂ ಲೋಕಾಂತರದಲ್ಲಿ 4 ಥರದ ವೈರಸ್ಗಳಿವೆ. ಸೊ ಈ 4 ವೈರಸ್ಗಳಲ್ಲೂ ಕೂಡ ಅವರಲ್ಲೇ ಜೆನೆಟಿಕ್ ಮ್ಯೂಟೇಷನ್ ಆಗ್ತಾ ಇರುತ್ತೆ. ಅದರಿಂದ ಒಂದು ವರ್ಷ ಉಂಟು ಮಾಡಿರೋ ಫ್ಲೂ ನೆಕ್ಸ್ಟ್ ವರ್ಷ ಬರೋಷ್ಟರಲ್ಲಿ ಅದೇ ವೈರಸ್ಸಲ್ಲಿ ಸ್ವಲ್ಪ ಚೇಂಜ್ ಆಗಿರುತ್ತೆ. ಸೊ ಪ್ರೀವಿಯಸ್ ವರ್ಷ ನಾವು ತಗೊಂಡಿರೋ ವ್ಯಾಕ್ಸಿನಿಂದ ಇರೋ ಬೆನಿಫಿಟ್ ಕಮ್ಮಿ ಆಗುತ್ತೆ. ಸೊ ಅದಕ್ಕೆ ಈ ಹೊಸ ವೈರಸ್ಗೆ ಏನು ಮ್ಯೂಟೇಷನ್ ಆಗಿ ಮತ್ತೆ ಬಂದಿದೆಯೋ ಅದಕ್ಕೆ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು. ಸೊ ಇದಕ್ಕೆ ನಾವು ಜೆನೆಟಿಕ್ ಶಿಫ್ಟ್ ಅಂತ ಹೇಳ್ತೀವಿ. ಇನ್ನೊಂದು ಜೆನೆಟಿಕ್ ಡ್ರಿಫ್ಟ್, ಅಂದರೆ ಆ ವೈರಸ್ಸಲ್ಲಿರೋ ನೇಚರೇ ಚೇಂಜ್ ಆಗಿರುತ್ತೆ. ಅರ್ಜುನ್ ಆಗಿರೋನು ದುರ್ಯೋಧನ ಥರ ಬರ್ತಾನೆ, ಎಂಟೈರ್ ನೇಚರ್ ಚೇಂಜಸ್. ಅದಕ್ಕೆ ಡ್ರಿಫ್ಟ್ ಅಂತ ಹೇಳ್ತೀವಿ. ಅದು ಆ ರೂಪನೇ ಬೇರೆ ಪಡಿಸ್ಕೊಂಡು ಹೊಸ ರೂಪದಲ್ಲಿ ಬರುತ್ತೆ. ಅದರದ್ದು ವಿರುಲೆನ್ಸ್ ಅಂದರೆ ರೋಗ ಉಂಟು ಮಾಡೋ ಶಕ್ತಿ ಜಾಸ್ತಿ ಆಗಿರುತ್ತೆ. ಟ್ರಾನ್ಸ್ಮಿಸಿಬಿಲಿಟಿ, ಒಬ್ಬರಿಂದ ಇನ್ನೊಬ್ಬರಿಗೆ ಹರಡೋ ಪ್ರವಣತೆ ಜಾಸ್ತಿ ಆಗಿರುತ್ತೆ. ಮತ್ತೆ ಸಿವಿಯರ್ ಡಿಸೀಸ್ ಉಂಟು ಮಾಡೋ ಪ್ರವಣತೆ ಜಾಸ್ತಿ ಆಗುತ್ತೆ. ಇದನ್ನ ಡ್ರಿಫ್ಟ್ ಅಂತ ಹೇಳ್ತೀವಿ. ಸೊ ಈ ತರ ಒಂದು ಪರಿವರ್ತನೆ ಕೋವಿಡ್ ಟೈಮಲ್ಲಿ ಆಗಿತ್ತು. ಸೊ ಕೋವಿಡ್ ಅನ್ನೋ ವೈರಸ್ ಇದು ನಾವು ಸಾರ್ಸ್ ಕೋವಿಡ್ 2019 ಅಂತ ಲೇಬಲ್ ಮಾಡಿದ್ದೀವಿ. ಅದಕ್ಕೆ ಮುಂಚೆನೂ ಸಾರ್ಸ್ ಕೋವಿಡ್ ಇತ್ತು, ಆದರೆ ಈ ಒಂದು ರೂಪ ತಾಳ್ಕೊಂಡಿರಲಿಲ್ಲ. ಸೊ ಆ ಒಂದು ಟೈಮಲ್ಲಿ ಆ ರೂಪ ತಾಳ್ಕೊಂಡಾಗ ಇಟ್ ಹ್ಯಾಡ್ ಪ್ಯಾಂಡಮಿಕ್ ಪ್ರಪೋಸನ್ಸ್, ಅಂದರೆ ಹರಡೋ ಪ್ರವಣತೆ ಜಾಸ್ತಿ ಆದಾಗ ನಿಮಿಷ ವೇಗದಲ್ಲಿ ಅದು ಸಾವಿರಾರು ಜನರಿಗೆ ಹರಡಿತ್ತು, ಮತ್ತೆ ಸಾವಿರಾರು ಜನರಲ್ಲಿ ತುಂಬ ಭೀಕರವಾದ ರೋಗ ಉಂಟು ಮಾಡಿತ್ತು. ಸೊ ದಿಸ್ ವಿ ಶುಡ್ ಅಂಡರ್ಸ್ಟ್ಯಾಂಡ್. ಸೊ ಇವಾಗ ಫ್ಲೂ ವ್ಯಾಕ್ಸಿನ್ ಬೆಸ್ಟ್ ಎಕ್ಸಾಂಪಲ್. ಇವಾಗ ಈ ವರ್ಷ ನಾವು ವ್ಯಾಕ್ಸಿನ್ ತಗೊಂಡಿದ್ದಾರೆ ಅಂದರೆ ನೆಕ್ಸ್ಟ್ ವರ್ಷ ಆಗಸ್ಟಲ್ಲಿ ಯಾವ ವೈರಸ್ಗೆ ನಾವು ಈ ವರ್ಷ ವ್ಯಾಕ್ಸಿನ್ ತಗೊಂಡಿದ್ದೀನೋ ಆ ವೈರಸ್ಸಲ್ಲಿ ಸಣ್ಣ ವ್ಯತ್ಯಾಸಗಳು ಬಂದಿರುತ್ತೆ. ಸೊ ಅದರಿಂದ ನಮ್ಮ ಈ ವ್ಯಾಕ್ಸಿನಿಂದ ಪ್ರೊಟೆಕ್ಷನ್ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ವಿ ಹ್ಯಾವ್ ಟು ಎಕ್ವಿಪ್ ಹೈ ರಿಸ್ಕ್ ಪಾಪ್ಯುಲೇಷನ್ ವಿತ್ ಆನ್ಯುವಲ್ ವ್ಯಾಕ್ಸಿನೇಷನ್. ಐ ಹೋಪ್ ಐ ಅಡ್ರೆಸ್ ದಟ್. ಥ್ಯಾಂಕ್ ಯು.